ನಮ್ಮ ಮನೆಯವ್ರು ಹೆಂಗಸರು ಮಾಡೋದು ಮಸಾಲೆ ನಮ್ಮ ಇವರು ಎಲ್ಲ ಸೇರಿ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡೋವಂಥದ್ದು. ಮನೆ ಊಟ ಒಟ್ಟಿನಲ್ಲಿ ಊಟ ಮಾಡಿದ್ರೆ ಮನೇಲೇ ಊಟ ಮಾಡ್ದಂಗೆ ಇರ್ತದೆ. ಇಲ್ಲಿ ಏನಂದರೆ ಕೆಮಿಕಲ್ ಯೂಸ್ ಮಾಡಲ್ಲ ಯಾವುದೂ. ಇಲ್ಲಿ ಮುದ್ದೆ ಇರುತ್ತೆ, ಚಪಾತಿ ಇರುತ್ತೆ, ಚಪಾತಿ ಇಡ್ಲಿ ಇರುತ್ತೆ. ಆಮೇಲೆ ಮಟನ್ ಬಿರಿಯಾನಿ, ಚಿಕನ್ ಫ್ರೈ, ಚಿಕನ್ ಸುಕ್ಕ, ಚಿಕನ್ ಮಸಾಲ. ಅದು ಬಿಟ್ಟರೆ ಮಟನಲ್ಲಿ ಬಂದರೆ ಮಟನ್ ಬಿರಿಯಾನಿ, ಮಟನ್ ಚಾಪ್ಸು, ಮಟನ್ ಫ್ರೈ, ತಲೆ ಮಾಂಸ, ಬೋಟಿ, ಕೈಮಾ, ಚಿಕನ್ ಫ್ರೈ, ಚಿಕನ್ ಸುಕ್ಕ, ಮಟನ್ ಲಿವರು, ಎಗ್ ಬೋಟಿ ಫ್ರೈ, ಆಮೇಲೆ ವೈಟ್ ರೈಸು, ಮುದ್ದೆ, ಚಪಾತಿ ಇವೆಲ್ಲ ಐಟಮ್ ಎಲ್ಲ ಸಿಗುತ್ತೆ. ಎಲ್ಲ ಹೋಮ್ ಮೇಡ್ ಊಟ ಸರ್, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಒಂದ್ಸರಿ ಟೇಸ್ಟ್ ಮಾಡಿ. ರೇಟು ಅಂಥ ದುಬಾರಿ ಏನಿಲ್ಲ. ಪ್ಲೇಟ್ 90 ರೂಪಾಯಿ ಇರುತ್ತೆ. ಎಗ್ ಬೋಟಿ ಫ್ರೈ 100 ರೂಪಾಯಿ ಇರುತ್ತೆ. ಮಟನ್ ಫ್ರೈ 180 ಇರುತ್ತೆ. ಚಾಪ್ಸ್ 200 ಇರುತ್ತೆ. ಅದು ಹಂಗೆ ಕ್ವಾಲಿಟಿನೂ ಹಂಗೆ ಇರ್ತದೆ, ಕ್ವಾಂಟಿಟಿನೂ ಹಂಗೆ ಇರುತ್ತೆ. 90 ರೂಪಾಯಿ ಪ್ಲೇಟ್ ಯಾರೂ ಕೊಡೋಲ್ಲ, ನಾವು ಕೊಡ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ, ಬಂದು ಊಟ ಮಾಡಿ. ನಮ್ಮದು VIP ಮನೆಗಳಿಗೆಲ್ಲ ಹೋಗುತ್ತೆ. ಆಲ್ಮೋಸ್ಟ್ VIPಸ್ಗಳೇ ಇಲ್ಲಿ ಬಂದು ಊಟ ಮಾಡ್ತಾ ಇರೋದು. ಆಮೇಲೆ ಪಾರ್ಸಲ್ ಹೋಗುತ್ತೆ. ಸಿದ್ದರಾಮಯ್ಯವ್ರ ಮನೆಗೆಲ್ಲ ಊಟ ಕೊಟ್ಟಿದ್ದೀವಿ. ಕೃಷ್ಣಪ್ಪರು MLA ಕೃಷ್ಣಪ್ಪರ ಕಡೆನ ಅಲ್ಲೂ ಹೋಗಿದೆ. ನಮಗೂ ಪಾಪ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಕಡೆಯಿಂದನೂ. ಅವರು ಯಾರು ಫುಟ್ಪಾತ್ ಇವತ್ತವರೆಗೂ ನೋಡಿ ಇಷ್ಟು ವ್ಯಾಪಾರ ಮಾಡ್ತಾಯಿದ್ದೀವಿ. ಕೃಷ್ಣಪ್ಪರು ಕೂಡ ನಮಗೇನು ಇವತ್ತವರೆಗೂ ಬೆಂಬಲಿಸವ್ರೆ, ನಾವು ಬೆಂಬಲಿಸಿದ್ದೀವಿ. ತೊಂದರೆ ಯಾರಿಗೂ ಕೊಟ್ಟಿಲ್ಲ ಸರ್, ಒಳ್ಳೆ ಮನುಷ್ಯ ಮಾಡಿದ್ದಾರೆ. ಹಂಗಾಗಿ ನಾವು ಮಾಡ್ಕೊ ಹೋಗ್ತಾ ಇದ್ದೀವಿ. ಎಲ್ಲರ ಸಪೋರ್ಟು ಚೆನ್ನಾಗಿದೆ, ಮಾಡ್ಕೊಂಡು ಹೋಗ್ತೀವಿ ಸರ್. ಸರ್ 6 ವರ್ಷ ಆಯಿತು ಸರ್. 6 ವರ್ಷದಿಂದ ಇವಾಗ ಸೋಷಿಯಲ್ ಮೀಡಿಯಾ ಗೊತ್ತಿರಲಿಲ್ಲ. ನಮ್ಮ ಟೇಸ್ಟ್ ಎಲ್ಲ ನಿಮ್ಮಂಥವ್ರು ಬಂದು ಹಾಕಿ ಮೇಲೆ ಚೆನ್ನಾಗಿ ನಡೀತಾ ಇದೆ. ನಾವು ಎಲ್ಲ ಸಿದ್ದರಾಮಯ್ಯರ ಮನೆಗೆಲ್ಲ ಕೊಡ್ತೀವಿ ಊಟ. ತುಂಬ ಜನಕ್ಕೆ ಹೋಗುತ್ತೆ. ಉಮೇಶ್ ಶೆಟ್ಟರ ಮನೆಗೆ ಹೋಗುತ್ತೆ. ಎಲ್ಲರ ಮನೆಗೂ ಆಲ್ಮೋಸ್ಟ್ ಹೋಗುತ್ತೆ ಸರ್ ಊಟ. ಸರ್ ರಾಜವಲಿ ಅಂದರೆ ಯಶಮನೆಗೆಲ್ಲ ಊಟ ಕೊಟ್ಟಿದ್ದೀವಿ ನಾವು. ಆಮೇಲೆ ರಾಜವಲಿ ಅನ್ನೋದು ನಮ್ಮದೇ ಸೋಷಿಯಲ್ ವರ್ಕ್ ಇದೆ ಸರ್. ಅಂದರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇವಾಗ ಯೂತ್ ಪ್ರೆಸಿಡೆಂಟ್ ಇದ್ದೀನಿ ವಿಜಯನಗರಕ್ಕೆ. ಹಂಗಾಗಿ ನಾವು ಹೋರಾಟಗಳಲ್ಲಿ ಕಾವೇರಿ ಗಲಾಟೆಲ್ಲ ಅವು ಇವೆಲ್ಲ ನಮ್ಮಲ್ಲೂ ಒಂದು 20-25 ಕೇಸ್ ಇದೆ ನಮ್ಮಲ್ಲೂ. ಅಂದರೆ ನಾಡು ನುಡಿಗೆ ಹೋರಾಟ ನಮ್ಮ ಪರ್ಸ್ನಲಾಗಿ ಯಾವುದೂ ಇಲ್ಲ. ಹಂಗಾಗಿ ನಾವು ಹೋರಾಟಗಳು ಮಾಡ್ತಾ ಜನಗಳು ಕೊಟ್ಟಿರೋಂಥದ್ದು ನಾವಾಗಿ ಇಟ್ಕೊಂಡಿಲ್ಲ, ಅವರೇ ಕೊಟ್ಟಿರೋಂಥದ್ದು. ಅದೆಲ್ಲ ಹೇಳಿದ್ರು. ರಾಜವಲಿ ಪಿಕ್ಚರ್ ಬರೋಕ್ಕಿಂತ ಮುಂಚೆನೂ ನಮ್ಮದೆಲ್ಲ ಹಂಗೆ ಇರೋದು ಹೆಸರು. ಹಂಗಾಗಿ ಅದೇ ಹೆಸರನ್ನು ತೆಗೆದು ಹೋಟ್ಲಿಗೆ ಇಟ್ಟಿದ್ದೀನಿ ಅಷ್ಟೇ. ಕಾಂಬೋ ಮಾಡಿದ್ದೀನಿ ಸರ್. ಇವಾಗ ಎಲ್ಲರೂ ಜನಗಳು ಏನು ಮಾಡಿದ್ರು, ಎಲ್ಲನೂ ತಿನ್ನಬೇಕು ಅಂತ ಇಷ್ಟಪಡ್ತಾಯಿದ್ರು. ನಾವೇನು ಮಾಡಿದ್ವಿ, ಎಲ್ಲನೂ ಐಟಮು ಮಿಕ್ಸ್ ಮಾಡಿ 3 ಥರ ಮಟನ್ ಬರುತ್ತೆ. ಮಟನ್ ಕಬಾಬಲ್ಲಿ 3 ಥರ ಮಟನ್ ಬರುತ್ತೆ, ಮುದ್ದೆ ಬರುತ್ತೆ, ರೈಸ್ ಬರುತ್ತೆ, ಬಿರಿಯಾನಿ ಬರುತ್ತೆ, ವೈಟ್ ರೈಸ್ ಬರುತ್ತೆ. ಎಲ್ಲ ಕ್ವಾಂಟಿಟಿ ಚೆನ್ನಾಗಿರುತ್ತೆ. ಒಬ್ಬ ಮನುಷ್ಯ ಹೊಟ್ಟೆ ಫುಲ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಚಿಕನ್ ಕಾಂಬೋದಲ್ಲ ಅಷ್ಟೇ. ಮತ್ತು ಚಿಕನ್ ಫ್ರೈ, ಚಿಕನ್ ಸುಕ್ಕ, ಚಿಕನ್ ಪೆಪ್ಪರು, ಕೈಮಾ ಯಾವ್ದಾರು ಬೇಡ ಅಂದರೆ 90 ರೂಪಾಯಿ ಇರುತ್ತಲ್ಲ, ಯಾವ್ದಾರು ಒಂದು ತಗೋಬೋದು. ಚಿಕನ್ ಕಾಂಬೋದಲ್ಲ ಆ ಥರ ಮಾಡಿದ್ದೀವಿ. ಮಟನ್ ಕಾಂಬೋದಲ್ಲಿ ಮಾತ್ರ ಮಟನ್ ಐಟಮೇ, ಚಿಕನ್ ಕೊಡೋಲ್ಲ. ಹಂಗಾಗಿ ಮಟನ್ ಐಟಮಲ್ಲಿ ಅದು ಬರುತ್ತೆ, ಚಿಕನ್ ಪೆಣ್ಣದಲ್ಲಿ ಹಿಂಗೆ ಬರುತ್ತೆ. 3 ಐಟಮ್ ಚೇಂಜ್ ಆಗುತ್ತೆ ಅಷ್ಟೇ. ಓಕೆನಾ ಸರ್? ಟೈಮಿಂಗ್ಸು 4 ಬೆಳಗ್ಗೆ 12ವರೆಗೆ ಸ್ಟಾರ್ಟ್ ಆಗುತ್ತೆ ಸರ್. ಕರೆಕ್ಟಾಗಿ 12ವರೆಗೆ ಓಪನ್ ಆಗುತ್ತೆ. 4 ಗಂಟೆಗೆ ಕ್ಲೋಸ್ ಆಗುತ್ತೆ. 4 ಗಂಟೆಗೆ ಕ್ಲೋಸ್ ಆಗುತ್ತೆ. ಮತ್ತು ತವಾ ಫ್ರೈ ಸಂಜೆ 6ವರೆಗೆ ಸ್ಟಾರ್ಟ್ ಆಗುತ್ತೆ. 6ವರೆಯಿಂದ 10ವರೆವರೆಗೂ ತವಾ ಫ್ರೈ ಇರುತ್ತೆ ನಮ್ಮ ಹತ್ರ. ರಾಜವಲಿ ಸರ್ 6ವರೆಗೆಲ್ಲ ಇರೋಲ್ಲ. 6ವರೆಗೆ ಬರೋದು ತವಾ ಫಿಶ್ ಫ್ರೈ, ಅಂಜಲ್ಲು, ವೈಟ್ ಪಾಂಪ್ಲೆಟು, ಪ್ರಾನ್ಸು, ಬಾಂಗ್ಡ ಇದೆಲ್ಲ ಇರುತ್ತೆ. ಟೂನಾ, ಬೋನ್ಲೆಸ್ಸು, ಟೈಗರ್ ಜಿಲೇಬಿ ಇವೆಲ್ಲ ಬಂದು ಸಂಜೆ 6ವರೆಯಿಂದ ಸ್ಟಾರ್ಟ್ ಆಗುತ್ತೆ. 10ವರೆವರೆಗೂ ಇರುತ್ತೆ. ಅದು ತುಂಬ ಮಜಾ ಇರ್ತದೆ. ತಿನ್ಬೇಕಂದ್ರೇ ಹುಡ್ಕೋ ಬರ್ತಾರೆ ದೂರಿಂದ. ತುಂಬ ಫೇಮಸ್ ಅದನ್ನು ಕೂಡ. ಈಗ ಹೆಂಗಿದೆಯೋ ರಶ್ಶು, ಮಧ್ಯಾಹ್ನ ರಾತ್ರಿನೂ ಹಂಗೆ ಇರುತ್ತೆ. ತುಂಬ ಇಷ್ಟಪಟ್ಟು ಒಬ್ರಿಗೊಬ್ರು ಶೇರ್ ಮಾಡ್ಕೊಂಡು ಬರ್ತಾರೆ ಸರ್. ಸರ್ ಎಲ್ಲ ಮನೆ ಸ್ಟೈಲು, ನಮ್ಮದೆಲ್ಲ ನಾಮಂಗಲ ಸ್ಟೈಲಲ್ಲಿ ಮಾಡೋದು. ಹೋಮ್ ಮೇಡ್ ಮಸಾಲ ಯಾವುದೇ ಆಗಲಿ, ಕೆಮಿಕಲ್ ಆಗಲಿ, ಕಲರ್ ಆಗಲಿ, ಇನ್ನೊಂದಾಗಲಿ ಹಸಿಮೆಣ್ಸಿನ್ಕಾಯಿ ಕೂಡ ಬರ್ಸೋಲ್ಲ ನಾವು. ಕೆಲವು ಐಟಮ್ 2 ಐಟಮ್ಗೆ ಹಾಕಬೇಕು. 2 ಐಟಮ್ ಬಿಟ್ಟರೆ ಮಿಕ್ಕಿದೆಲ್ಲ ಒಣಮೆಣ್ಸಿನ್ಕಾಯಿ ಊಟ. ನೋಡಿದರೆ ಇವತ್ತು ಒಣಮೆಣ್ಸಿನ್ಕಾಯಿ ಗಗನಕ್ಕೆ ಏರೈತೆ. 650-700 ರೂಪಾಯಿ ಕೆಜಿ ಬಾಡಿಗೆ ಮೆಣಸಿನ್ಕಾಯಿ. ಆದರೂ ಅದನ್ನೇ ಹಾಕಿ ಕಲರ್ ಬರ್ಸ್ತೀವಿ. ನಾವೇನು ಕಲರ್ ಹಾಕ್ಬಿಟ್ಟು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ರೆ ಕಲರ್ ತಿರುಗುತ್ತೆ. ಕಲರ್ ಹಾಕ್ಬಿಟ್ಟು ಕಲರ್ ಬರ್ಸಲ್ಲ. ಆ ಥರ ಎಲ್ಲ ಹೋಮ್ ಮೇಡ್ ಊಟ ಸರ್. ನೀವು ಮನೇಲಿ ಹೆಂಗೆ ಊಟ ಮಾಡ್ತೀರೋ ಅದೇ ಥರ ಇರುತ್ತೆ. ಇಲ್ಲೆಲ್ಲ ಕಾಂಟ್ಯಾಕ್ಟ್ ನಂಬರ್, ನನ್ನ ಕಾಂಟ್ಯಾಕ್ಟ್ ಗೊತ್ತಾಗಲಿಲ್ಲ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಕಾಂಟ್ಯಾಕ್ಟ್ ನಂಬರ್ ಹೇಳಿರ್ತೀವಿ. 9669771249 ನನ್ನ ನಂಬರ್ ಇದು. ಪಿಲ್ಲರ್ ನಂಬರ್ 374 375. ಮೆಟ್ರೋ ಭಾಗದಲ್ಲೇ ಇರ್ತೀವಿ. ಮೆಟ್ರೋ ಕೆಳಗಡೆ ಇದ್ದೀವಿ, ಪಿಲ್ಲರ್ ಕೆಳಗಡೆ ಇದ್ದೀವಿ, ಎದುರುಗಡೆನೇ ಮೇನ್ ರೋಡಲ್ಲೇ ಇದ್ದೀವಿ. ಇದು ಕಾರ್ಡ್ ರೋಡ್ ಬಂದು, ಇದು ಕಾರ್ಡ್ ರೋಡು. 374 ಪಿಲ್ಲರ್ ನಂಬರು, 375 ಪಿಲ್ಲರ್ ನಂಬರು. ಮೊಬೈಲ್ ನಂಬರ್ ಬಂದು ವಾಟ್ಸಪ್ ಇರುತ್ತೆ. ಗೊತ್ತಾಗಲಿಲ್ಲ ಅಂದರೆ ನಾನು ಆ ವಾಟ್ಸಪ್ ಈ ನಂಬರ್ಗೆ ವಾಟ್ಸಪ್ ಮಾಡ್ರೆ ಅಂತ ಮೆಸೇಜ್ ಕೇಳಿದ್ರೆ ಲೊಕೇಶನ್ ಹಾಕ್ತೀವಿ ನಾವು. ಎಲ್ಲರಿಗೂ ಅಷ್ಟೇ ಆಲ್ಮೋಸ್ಟ್ ಲೊಕೇಶನ್ ಕೇಳ್ತಾರೆ, ಹಾಕ್ತೀವಿ. ಊಟ ಮಾಡಿದೆ ಅಂದರೆ ಈ ಪ್ಲೇಸ್ ಏನಿದೆ ಇದು ಭಾರಿ ಅಫಿಷಿಯಲ್ಲಾಗಿ ಭಾರಿ ಸ್ವಚ್ಛತೆಯನ್ನು ಕಾಪಾಡಿರ್ತಕ್ಕಂಥ ಏರಿಯಾ. ಈ ಹೋಟೆಲ್ನವರು ಅಷ್ಟೇ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ. ಮೇಯ್ನು ಈ ನಾನ್ ವೆಜ್ಜು ವಿಶೇಷ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾವ 5 ಸ್ಟಾರ್ ಹೋಟ್ಲಲ್ಲೂ ಸಹಿತ ಈ ಕ್ವಾಲಿಟಿ ಮತ್ತು ಈ ಕ್ವಾಂಟಿಟಿನ ಮಾಡೋಕ್ಕಾಗಲ್ಲ, ಕ್ವಾಲಿಟಿನ ಮಾಡೋಕ್ಕೆ ಆಗಲ್ಲ. ಮತ್ತು ರೀಸನಬಲ್ ರೈಟು. ಈಗ ಚಾಪ್ಸ್ ಆಗಲಿ, ಕುರ್ಮಾ ಆಗಲಿ, ನಮ್ಮ ಬೋಟಿ ಆಗಲಿ, ತಲೆ ಮಾಂಸ ಆಗಲಿ, ಬಿರಿಯಾನಿ ಆಗಲಿ, ಮತ್ತು ಇನ್ನೇನು ಐಟಮ್ಸ್ ಇದೆ ಎಲ್ಲ ರೀಸನಬಲ್ ರೈಟು. ಸಾಮಾನ್ಯ ಜನರಾಗಲಿ, ದೊಡ್ಡವರಾಗಲಿ, ತೀರಾ
ಒಂದು ಬಾಟಮ್ ಲೈನಲ್ಲಿ ಒಂದು ಒಳ್ಳೆ ಊಟ ಸಿಗೋಂಥ ಒಂದು ವ್ಯವಸ್ಥೆನ ಮಾಡಿದ್ದಾರೆ. ಮತ್ತು ಅವರು ಎಲ್ಲ ಅವರ ಸಿಬ್ಬಂದಿಗಳು ಭಾರಿ ಸೌಜನ್ಯತೆಯಿಂದ ಬರ್ತಕ್ಕಂಥ ಕಸ್ಟಮರ್ಗಳಿಗೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋದು ಪಬ್ಲಿಕ್ನಲ್ಲಿ. ಯಾಕೆಂದರೆ ಈ ಮೈನ್ ರೋಡಲ್ಲಿ ಊಟಕ್ಕೋಸ್ಕರ 16 ಕಿಲೋಮೀಟ್ರಿಂದ ಬರ್ತಾರೆ. ನಾವು ಇಲ್ಲೇ ಚಂದ್ರ ಲೇಔಟ್ನವರು ಅದು ಬೇರೆ ವಿಚಾರ. 16 ಕಿಲೋಮೀಟ್ರಿಂದ ಬರ್ತಾರೆ. ಯಾರಿಗೂ ಪಬ್ಲಿಕ್ಕಿಗೆ ತೊಂದರೆ ಆಗಬಾರ್ದು ವೆಹಿಕಲ್ಗೆ. ಹಾಗೆ ಸೈಡ್ಗೆ ಪಾರ್ಕ್ ಮಾಡಿಸಿ ಭಾರಿ ವ್ಯವಸ್ಥಿತವಾಗಿ ಗೌರವಾನ್ವಿತವಾಗಿ ಒಳ್ಳೆ ರೀತಿಯಲ್ಲಿ ಒಂದು ಕ್ಲೀನಾಗಿ ಊಟ ಕೊಡ್ತಾರೆ. ಸಫಿಷಿಯೆಂಟಾಗಿ ಮನೆಗಿಂತನೂ ತುಂಬ ಅಚ್ಚುಕಟ್ಟಾಗಿದೆ. ಟೇಸ್ಟು ಫಸ್ಟ್ ಕ್ಲಾಸ್ ಆಗಿದೆ. ನಮಗೂ ಆಶ್ಚರ್ಯ ಏನು ಅಂತ. ಮತ್ತು ಅಲ್ಲಿ ಕೊಡ್ತಕ್ಕಂಥ ಎಲ್ಲ ಮಟನ್ ಆಗಲಿ, ಚಿಕನ್ ಆಗಲಿ, ಕುರ್ಮಾ ಆಗಲಿ ಎಲ್ಲ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥದ್ದು. ಭಾರಿ ಕ್ಲೀನ್ಡು, ಭಾರಿ ಒಂದು ಅಡುಗೆ ವ್ಯವಸ್ಥೆನ ನಿಜವಾಗ್ಲೂ ಭಾರಿ ವ್ಯವಸ್ಥೆ ಮಾಡಿದ್ದಾರೆ. ಯಾವುದೇ ಒಂದು ಸೋಡಾ ಹಾಕಿ ಒಂದು ಹೆಲ್ತ್ಗೆ ತೊಂದರೆ ಆಗ್ತಕ್ಕಂಥ ಕೆಲಸನ ಅವ್ರು ಮಾಡೋದಿಲ್ಲ. ಮನೆ ಊಟ ಇದು. ತಗೊಂಡ್ರೆ ಮುದ್ದೆ, ಇದು ಕೈಮಾ ಮತ್ತು ತಲೆ ಮಾಂಸ ಒಂದೊಂದು ಸರಿಗೆ ಒಂದೊಂದು ಥರ ತಗೊತೀವಿ. ಖಂಡಿತ ಲೇಡೀಸ್ ಬರ್ತಾರೆ. ಯಾಕೆಂದರೆ ಇಲ್ಲಿ ಸೌಜನ್ಯತೆಯಿಂದ ಅವರು ಆ ಹೋಟೆಲ್ನವರಾಗಲಿ, ಇಲ್ಲಿ ಬರ್ತಕ್ಕಂಥ ಕಸ್ಟಮರ್ ಆಗಲಿ, ಅವ್ರ ವರ್ತನೆಗಳು ಇದೆಯಲ್ಲ ಎಲ್ಲ ಒಂದು ವೇರ್ ಆಲ್ ಒನ್ ಅಂತ ಒಂದು ಭಾವನೆ ಇರೋದ್ರಿಂದ ಇಲ್ಲಿಗೆ ಬರ್ತಾರೆ. ಸಾಕಷ್ಟು ಇಲ್ಲಿ ಎಲ್ಲೆಲ್ಲಿಂದನೋ ಬರ್ತಾರೆ. ಈಗ ನೋಡಿ, ಈಗ 11-12 ಗಂಟೆಯಿಂದ ಇಲ್ಲಿ ವೆಯ್ಟ್ ಆಗ್ತಾ ಇರೋದು. ಊಟ ಅವ್ರು ಕೊಟ್ಟಿದ್ದು 12:45 1 ಗಂಟೆಗೆ. ಆದರೆ 11 ಕಾದ್ಕೊಂಡು ಮತ್ತೆ ಕ್ಯೂ ನಿಂತ್ಕೊಂಡು, ಮತ್ತು ಇಲ್ಲಿರೋ ಕಸ್ಟಮರು ಅಷ್ಟೇ, ಆ ಹೋಟೆಲ್ ಸಿಬ್ಬಂದಿಗಳು ಅಷ್ಟೇ ಭಾರಿ ವ್ಯವಸ್ಥಿತವಾಗಿದ್ದಾರೆ. ಇಷ್ಟು ರೇಟಲ್ಲಿ ಸಿಗೋದಿಲ್ಲ. ಯಾಕೆಂದರೆ ಯಾವುದೇ ಹೋಟೆಲ್ಗೆ ಹೋಗಿ ನೀವು ಇಲ್ಲಿ ನಾವು 90 ರೂಪಾಯಿಗೆ ಸಿಗೋದನ್ನ ಅಲ್ಲಿ 140-150 ರೂಪಾಯಿ ಕೊಡಬೇಕು. ಈ ಟೇಸ್ಟು ಈ ಸಿಗೋದೇ ಇಲ್ಲ ಬಿಡಿ. ಅದು ಕ್ವಾಂಟಿಟಿ ಸಫಿಷಿಯೆಂಟ್ ಆಗೈತೆ, ಸಾಕು. ಹೊಟ್ಟೆ ತುಂಬುತ್ತೆ. ಯಾಕೆಂದರೆ ಹೆವಿನೂ ಕೊಡಲ್ಲ, ಕಡಿಮೆನೂ ಕೊಡಲ್ಲ. ಮನುಷ್ಯನಿಗೆ ಏನೋ ಆಗಬೇಕು ಆಗುತ್ತೆ. ಮತ್ತು ಎಕ್ಸ್ಟ್ರಾ ಏನೋ ಸ್ವಲ್ಪ ಶಾರ್ಟೇಜ್ ಆದರೂ ಅದನ್ನು ಸೌಜನ್ಯದಿಂದ ವರ್ತಿಸ್ತಾರಲ್ಲ ಸ್ಟಾಫು, ಅದು ಇಂಪಾರ್ಟೆಂಟು. ಹಂಗಾಗಿ ಅವ್ರ ಮೂವ್ಮೆಂಟು, ಅವ್ರು ಮಾಡ್ತಕ್ಕಂಥ ಕ್ವಾಲಿಟಿ, ಇಲ್ಲಿ ಜನರ ಜೊತೆ ನಡ್ಕೊಳ್ತಕ್ಕಂಥ ರೀತಿಗೆ ಕಸ್ಟಮರು ಒಂದು ಸರಿ ಹೋದವ್ರು ಮತ್ತೆ ಬರ್ಬೇಕು ನಾವು ಇಲ್ಲಿ ಅಂತ ಎಲ್ಲೆಲ್ಲಿಂದನೋ ಬರ್ತಾರೆ ಇಲ್ಲಿಗೆ. ನಾನು ಮಟನ್ ಚಾಪ್ಸು, ಅದು ಬೋಟಿ ಮತ್ತು ತಲೆ ಮಾಂಸ. ಮಟನ್ ತುಂಬ ಚೆನ್ನಾಗಿದೆ. ಬಾಯಲ್ಲಿ ಇಟ್ಕೊಂಡು ಹಂಗೆ ಬೆಣ್ಣೆ ಥರ ಕರ್ಗೋಗುತ್ತೆ ಹಂಗೆ. ನಾನು 4 ಟೈಮಲ್ಲಿ ಬರ್ತಾರೆ. ಇದು ಪದೇ ಬರೋ ಕಾರಣ ಟೇಸ್ಟು ಮತ್ತು ಕ್ವಾಂಟಿಟಿ ತುಂಬ ಚೆನ್ನಾಗಿದೆ ಅಂತ. ರೀಸನಬಲ್ ರೇಟು ಎಲ್ಲೂ ಇಲ್ಲ. ಇರುತ್ತೆ ಟೇಸ್ಟು, ಇಲ್ಲಿ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿದೆ. ಅದೇ ಮನೆ ರೀತಿ ಇದೆ. ಮಸಾಲೆ ಐಟಮ್ ಜಾಸ್ತಿ ಏನಿಲ್ಲ, ತುಂಬ ಚೆನ್ನಾಗಿದೆ. ನಾನ್ ವೆಜ್ ತಿನ್ನೋರು ಬಂದು ತಿನ್ಬೋದು ಆರಾಮಾಗಿ, ನೆಮ್ಮದಿಯಾಗಿ ಇಲ್ಲಿ.